ವೀಕ್ಷಕರೇ ನಮಸ್ಕಾರ. ಈ ದಿನದ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ. ನಾನು ಹರ್ಷಿತ್. ಬಾಂಗ್ಲಾದೇಶದಲ್ಲಿ ಹಿಂಸಾರೂಪ ಪಡೆದ ಪ್ರತಿಭಟನೆ, ಟಿವಿ ಕಚೇರಿಗೆ ಬೆಂಕಿ, 32 ಮಂದಿ ದುರ್ಮರಣ. ಇಂದಿನಿಂದ ಮಹಿಳಾ ಟಿ20 ಏಷ್ಯಾ ಕಪ್, ಹಾಲಿ ಚಾಂಪಿಯನ್ ಭಾರತಕ್ಕೆ ಪಾಕಿಸ್ತಾನ ಮೊದಲ ಎದುರಾಳಿ. ಶಾಲೆಯಿಂದ ಹೊರಗುಳಿದ ಮಕ್ಕಳ ಸಮೀಕ್ಷೆಗೆ ಮುಂದಾದ ಸರ್ಕಾರ, ಮಾಹಿತಿ ನೀಡಲು ಜುಲೈ 31 ಕೊನೆಯ ದಿನ. ಶ್ರೀಲಂಕಾ ಟಿ20 ಸರಣಿಗೆ ಸೂರ್ಯಕುಮಾರ್ ಯಾದವ್ ನಾಯಕ, ಏಕದಿನಕ್ಕೆ ಮರಳಿದ ಕೊಹ್ಲಿ, ರೋಹಿತ್. ಹಳಿ ತಪ್ಪಿದ ಚಂಡೀಗಢ ದಿಬ್ರುಗಢ ಎಕ್ಸ್ಪ್ರೆಸ್ ರೈಲಿನ 8 ಬೋಗಿಗಳು, 2 ಸಾವು, 34 ಮಂದಿ ಗಾಯ. ನಾಲ್ಕು ವರ್ಷ ದಾಂಪತ್ಯ ಜೀವನಕ್ಕೆ ಅಂತ್ಯ ಹಾಡಿದ ಹಾರ್ದಿಕ್ ಪಾಂಡ್ಯ ಮತ್ತು ನತಾಶಾ, ಡಿವೋರ್ಸ್ ಕನ್ಫರ್ಮ್. ವಾಹನದ ಫ್ರಂಟ್ ವಿಂಡ್ಶೀಲ್ಡ್ಗೆ ಫಾಸ್ಟ್ಯಾಗ್ ಅಳವಡಿಸದಿದ್ದರೆ ಟೋಲ್ ಶುಲ್ಕ ದುಪ್ಪಟ್ಟು ವಸೂಲಿ. ಅಮೆರಿಕ ಚುನಾವಣಾ ಕಣದಿಂದ ಹಿಂದೆ ಸರಿಯಲು ಜೋ ಬೈಡನ್ ನಿರ್ಧಾರ ಸಾಧ್ಯತೆ. ತಮಿಳುನಾಡು ಉಪಮುಖ್ಯಮಂತ್ರಿ ಸ್ಥಾನಕ್ಕೆ ಸ್ಟಾಲಿನ್ ಪುತ್ರ ಉದಯನಿಧಿ ಸ್ಟಾಲಿನ್. ಕನ್ನಡಿಗರಿಗೆ ಉದ್ಯೋಗ ಮೀಸಲಾತಿ, ಸರ್ಕಾರದ ನಿರ್ಧಾರಕ್ಕೆ ಇನ್ಫೋಸಿಸ್ ಬೆಂಬಲ. ಇದಿಷ್ಟು ಈ ದಿನದ ಬ್ರೇಕಿಂಗ್ ನ್ಯೂಸ್. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ NKS TV4. ಇದು ನಿರಂತರ ಕಾರ್ಯಪಡೆ.